ಅಲ್ಲಿ ಧ್ಯಾನ ಮಾಡುತ್ತಾ ಬಹು ದಿವಸ ಕ್ರಮಿಸಿ ಚಿತ್ತ ಏಕಾಗ್ರತೆ ಪ್ರಸಾದದಿಂದ ಸದ್ಗುರು ದಕ್ಷಿಣ ದೇಶದಲ್ಲಿ ದಕ್ಷಿಣಾಮೂರ್ತಿ ಸಾಂಪ್ರದಾಯಿಕನಿರುವನೆಂದು ತಿಳಿಯಿತು. ಅಲ್ಲೇ ತನಗೆ ಗುರು ಪ್ರಾಪ್ತಿಯಾಗುವುದೆಂದು ಚಿತ್ತದಲ್ಲಿ ತಿಳಿದು ಆ ಸ್ಥಾನ ಬಿಟ್ಟು ಹೊರಟು ಶ್ರೀಶೈಲ ಕ್ಷೇತ್ರಕ್ಕೆ ತೆರಳಿದನು. ಅಲ್ಲಿ ಸೂರ್ಯ ಸಿಂಹಾಸನದ ಮಠಾಧಿಕಾರಿಯಾದ ಸ್ವಾಮಿಗಳಿಗೆ ನಮಸ್ಕರಿಸಿ ಜ್ಞಾನ ಸಾಧನವನ್ನು ಚಿತ್ತಶುದ್ಧಿ ಆಗಬೇಕೆಂಬುದನ್ನು ವಿಚಾರಿಸಿದನು. ಆ ಪ್ರಸಂಗದಲ್ಲಿ ಇಬ್ಬರಿಗೂ ಬಹಳ ಹೊತ್ತು ಸಂವಾದ ನಡೆಯಿತು. ಆಮೇಲೆ ಸ್ವಾಮಿಯವರು ಮನಸ್ಸಿನಲ್ಲಿ ವಿಚಾರಿಸುತ್ತಾರೆ, ಈ ಬಾಲಕನು ಬಹು ಜನ್ಮಗಳಿಂದ ಯೋಗ ಸಾಧನದಲ್ಲಿ ಪ್ರವರ್ತಿಸಿರುವಂತೆ ತೋರುತ್ತದೆ. ಆ ಸಂಸ್ಕಾರದಿಂದ ಈ ಜನ್ಮದಲ್ಲಿ ಬಾಲ್ಯತ್ವದಿಂದಲೇ ಜ್ಞಾನ ಸಾಧನದಲ್ಲಿ ಪ್ರವರ್ತಿಸುತ್ತಿರುವನು. ಹಾಗಲ್ಲದಿದ್ದರೆ ಈತನು ದೇವಾಂಶನಿರುವನು. ಹೀಗೆ ತಿಳಿದುಕೊಂಡು ಸಿದ್ಧ ಮುನಿಯನ್ನು ಬಹು ಆದರದಿಂದ ಪೂಜಿಸಿದರು. ಅಲ್ಲಿ ಪೂಜೆಯನ್ನು ಸ್ವೀಕರಿಸಿ ಸಿದ್ಧನು ಮುಂದಕ್ಕೆ ಹೊರಟನು. ಗುರು ಬ್ರಹ್ಮವೇತ್ತನು ವೇದಾಂತ ಪಾರಂಗತನು ಇದ್ದು ಉಪನಿಷತ್ ಅರ್ಥವನ್ನು ಮುಮುಕ್ಷುಗಳಿಗೆ ಸ್ಪಷ್ಟವಾಗಿ ತಿಳಿಸಬಲ್ಲವನಾಗಿರಬೇಕು ಎಂದು ಹೀಗೆ ಮನಸ್ಸಿನಲ್ಲಿ ಅಂದುಕೊಳ್ಳುತ್ತಾ ಸಿದ್ಧನು ರಾಚೋಟಿ ಸ್ಥಾನದಲ್ಲಿ ಸಂಚರಿಸುತ್ತಾ ವೀರಭದ್ರಾದಿ ನವನಂದಿಗಳನ್ನು ನೋಡಿಕೊಳ್ಳುತ್ತಾ ದಕ್ಷಿಣ ದಿಕ್ಕಿಗೆ ಹೊರಟು ಹೋದನು. ಪ್ರಾಪ್ತವಾದ ಶರೀರ ದುಃಖಗಳನ್ನು ಮನಸ್ಸಿಗೆ ಹತ್ತಗೊಡದೆ ಅನ್ನಾದಿಗಳ ವರ್ಜನೆಯಿಂದ ದೇಹವನ್ನು ದಂಡಿಸುತ್ತಿರುವನು. ಇದರಿಂದ ಸರ್ವ ವಾಸನಾಸ ಯಾಗವಾಗಿ ಚಿತ್ತಶುದ್ಧಿಯು ಸಹಜವಾಗಿ ಘಟಿಸಿತು. ಹೃದಯದಲ್ಲಿ ಸದ್ಗುರುವನ್ನು ಅಖಂಡವಾಗಿ ಧ್ಯಾನಿಸುತ್ತಾ ಕ್ಷೇತ್ರಗಳನ್ನು ನೋಡುತ್ತಾ ಹೋಗುತ್ತಿರುವಾಗ ಯಾವ ಸದ್ಗುರುವಿನ ಕೃಪೆಯಿಂದ ಸರ್ವಮಾಯ ನಿರಸನವಾಗುವುದೋ ಮತ್ತು ಸತ್ಯವಾದ ಬ್ರಹ್ಮವು ಪ್ರಕಾಶಿಸುವುದೋ ಆತನ ದರ್ಶನ ದಿಶೆಯಿಂದ ಮನಸ್ಸಿನಲ್ಲಿ ಬಹಳ ತಳಮಳಿಸುತ್ತಿದ್ದನು. ಬಹು ತಾಪದಿಂದ ಸಿದ್ಧನೆನ್ನುತ್ತಾನೆ, ಸದ್ಗುರು ಯಾಕೆ ದರ್ಶನ ತೋರುವುದಿಲ್ಲ? ಹೇ ಸದ್ಗುರುನಾಥ, ಈ ಬಾಲಕನ ಮೇಲೆ ಕೃಪೆ ಮಾಡಿ ನಿನ್ನ ಸಗುಣ ರೂಪವನ್ನು ಕಣ್ಣಿಗೆ ತೋರಿಸುವವನಾಗು. ಹೀಗೆ ಕಳವಳಿಸಿ ಮೂರ್ಛೆಗೊಂಡು ಭೂಮಿಗೆ ಬಿದ್ದನು. ಆಗ ಅಂತರದಲ್ಲಿ ಸದ್ಗುರು ಬಂದು ತನ್ನನ್ನು ಆಲಂಗಿಸಿ, ದಾನ, ನಿನ್ನ ಧೈರ್ಯವನ್ನು ಬಿಡಬೇಡ ಎಂದು ಆಶ್ವಾಸನ ಕೊಟ್ಟಂತೆ ಆಯಿತು. ಸಿದ್ಧನು ಕಣ್ಣು ತೆರೆದು ನೋಡಲು ಯಾರೊಬ್ಬರನ್ನು ಕಾಣದೆ ಮರಳಿ ಭೂಮಿಗೆ ಬಿದ್ದು, ಹೇ ದಯಾಳು ಗುರುಮಾತೆಯೇ, ನನ್ನ ಅಂತಸ್ತನ್ನು ಎಷ್ಟೆಂದು ನೋಡಿವಿ. ನೀನು ನಿನ್ನ ಮುದ್ದು ಮಗುವಾದ ನನ್ನ ಕಣ್ಣಿಗೆ ತಪ್ಪಿಸಿ ಎಲ್ಲಿ ಅಡಗಿದ್ದಿ? ತೀವ್ರವಾಗಿ ಬಂದು ನನಗೆ ದರ್ಶನವನ್ನು ಕೊಡು. ನಿನ್ನ ಚರಣಗಳನ್ನು ಕಾಣುವ ಆಸೆಯಿಂದ ಹಗಲು ರಾತ್ರಿ ನಾನು ವ್ಯಾಕುಲ ಚಿತ್ತನಾಗಿದ್ದೇನೆ. ಅನೇಕ ದೇಶಗಳನ್ನು ನಿನ್ನ ದಿಶೆಯಿಂದ ಸಂಚರಿಸಿದೆನು. ಇನ್ನಾದರೂ ನನ್ನ ಮೇಲೆ ದಯವುಳ್ಳವನಾಗಿ ಬೇಗನೆ ಬಂದು ದರ್ಶನ ಕೊಡುವಂತವನಾಗು. ನನ್ನ ಮಾಯಾಭಾಸವನ್ನು ನಿರಸನ ಮಾಡಿ ಬ್ರಹ್ಮ ಪಂಥವನ್ನು ತೋರಿಸು. ನಿನ್ನ ಹೊರತು ಅನ್ಯ ರಕ್ಷಕನಿಲ್ಲವು ಎಂದು ನಿನಗೇನೇ ಶರಣು ಬಂದಿರುವೆನು. ನೀನು ನನ್ನನ್ನು ಬಿಟ್ಟು ಹಾಕಿದಿ ಎಂದರೆ, ಹೇ ಸದ್ಗುರುನಾಥನೇ, ಮತ್ಯಾರು ನನ್ನನ್ನು ಈ ಭವದಿಂದ ರಕ್ಷಿಸುವರು? ನೀನು ಇಲ್ಲಿ ನನಗೆ ದರ್ಶನ ಕೊಡದಿದ್ದರೆ ನಾನು ಇಲ್ಲಿಂದ ಮುಂದೆ ಹೋಗಲಲ್ಲನು. ನಿನ್ನ ಮೇಲೆ ಚಿತ್ತವನ್ನು ಇಟ್ಟು ನಾನು ನಿಶ್ಚಯವಾಗಿ ಪ್ರಾಣವನ್ನು ತ್ಯಜಿಸುವೆನು ಎಂದು ಈ ಪ್ರಕಾರ ಸಿದ್ಧನು ಅನ್ನುತ್ತಿರುವಾಗ ಎರಡು ನೇತ್ರಗಳಿಂದ ದಳದಳನೆ ನೀರು ಸುರಿಯ ಹತ್ತಿದವು. ಸಿದ್ಧನು ಕಣ್ಣು ಮುಚ್ಚಿಕೊಂಡು ಸ್ವಸ್ಥ ಇರಲು ಆ ದಯಾಳನು ಅವನ ಕರುಣಾವಚನವನ್ನು ಕೇಳಿ ಧಾವಿಸಿ ಬಂದನು.
ನೀನು ಯಾವಾತನಿರುವಿ ಎಂದು ಕೇಳಿದನು. ಅದನ್ನು ಕೇಳಿ ಸಿದ್ಧನು ಕಣ್ಣು ತೆರೆದು ವೃದ್ಧನನ್ನು ಕಂಡು, ಹೇ ತಾತ, ಆ ಸದ್ಗುರು ರಾಜನು ಎಷ್ಟು ಹುಡುಕಿದರೂ ನನಗೆ ಸಿಗಲಿಲ್ಲ. ಹೇ ದೀನ ಬಂಧುವೆ, ನಿನಗೆ ನಾನು ಶರಣು ಬಂದಿರುತ್ತೇನೆ. ಶೀಘ್ರವಾಗಿ ಆತನನ್ನು ನನಗೆ ತೋರಿಸುವವನಾಗು, ಇಲ್ಲದಿದ್ದರೆ ನನ್ನ ಪ್ರಾಣ ಹೋಗುವುದು ಎಂದು ಅಂದನು. ಶಿವಸಾಂಬ ಜನ ಪಾರ್ವತಿ ಶಿವರ ರಮಾದೇವ್. ಇದನ್ನು ಕೇಳಿದ ಸದ್ಗುರುನಾಥನು ಸದ್ಗತಿತನಾಗಿ, ಹೇ ಬಾಲಕನೇ, ನೀನು ಧನ್ಯನು ಧನ್ಯನು. ನೀನೇ ಸದ್ಗುರುನಾಥನನ್ನು ವಶ ಮಾಡಿಕೊಂಡಿ. ಲೋಕದಲ್ಲಿ ಜನರು ವಿಷಯಗಳನ್ನು ಇಚ್ಛಿಸುತ್ತಿರುವಾಗ ನೀನು ಸದ್ಗುರುನಾಥನನ್ನು ಶೋಧಿಸುತ್ತಿ. ಆತನು ನಿನಗೆ ಶೀಘ್ರವಾಗಿ ಭೇಟಿಯಾಗುವನು. ಹಾಗಾದರೆ ನೀನು ಈಗಲೇ ಗುಡಗುಂಟಿಯಲ್ಲಿರುವ ಅಮರಗುಂಡ ಮಲ್ಲಿಕಾರ್ಜುನ ಕ್ಷೇತ್ರದ ಕಟ್ಟಿ ಮಠದ ಪಟ್ಟದ ಸ್ವಾಮಿಗಳಲ್ಲಿಗೆ ಹೋಗು. ಗಜದಂಡವೆಂಬ ನಾಮಾಭಿಧಾನವುಳ್ಳ ಅವರು ವೇದಗಳ ಕರ್ಮ, ಉಪಾಸನ, ಜ್ಞಾನ ಇವೇ 3 ಕಾಂಡಗಳನ್ನು ವಿಧಿವತ್ ಅಧೀತರಾಗಿರುವರು. ಅವರ ವಿದ್ಯಾ ಮತ್ತು ಜ್ಞಾನವು ಸರ್ವೋತ್ಕೃಷ್ಟವಾಗಿರುವುದೆಂದು ಜನರೆನ್ನುವರು. ಅವರ ಶುಶ್ರೂಷಣೆ ಮಾಡಿದ್ದಾದರೆ ನೀನು ನಿಶ್ಚಯವಾಗಿ ಆತ್ಮಜ್ಞಾನವನ್ನು ಹೊಂದಿವಿ. ಆ ಸ್ಥಾನವು ಇಲ್ಲೇ ಸಮೀಪವಿದೆ, ಇಗೋ ಆ ಗುಡ್ಡದ ಕೆಳಗಿರುವುದು ಎಂದು ಬೆರಳು ತೋರಿಸಿ ಆ ವೃದ್ಧ ರೂಪದಿಂದ ಬಂದ ಗುರುನಾಥನು ಅದೃಶ್ಯನಾದನು. ಸಿದ್ಧನಿಗಾದರೂ ನಡೆದದ್ದೆಲ್ಲ ಸ್ವಪ್ನ ಭಾವಿಸಿತು. ಆತನು ಅನ್ನುತ್ತಾನೆ, ನನಗೆ ಭೇಟಿಯಾದವನು ಸದ್ಗುರುನಾಥನೇ ಇರುವನು. ಆದರೆ ಮಾಯಾಮೋಹದಿಂದ ನನಗೆ ತಿಳಿಯದೇ ಹೋಯಿತು, ನಮನ ಸಹ ಮಾಡದೇ ಹೋದೆನು. ಆದರೂ ಇದೇ ಗುರು ಆಜ್ಞೆ ಎಂದು ಮನ್ನಿಸಿ ಆ ಸ್ಥಾನಕ್ಕೆ ನಾನು ಹೋಗಿ ಗಜದಂಡ ಗುರುಗಳಿಗೆ ಭೇಟಿಯಾಗಿ ಸೇವೆಯ ಯಾಚನೆ ಮಾಡಬೇಕು. ಈಗಂದುಕೊಂಡು ಅದೇ ದಿವಸ ಗುರುಗುಂಟಿಗೆ ಹೋಗಿ ದೇವಾಲಯದ ದ್ವಾರದಲ್ಲಿ ಹೊರಗೆ ಸ್ವಾಮಿಗಳ ದಾರಿ ನೋಡುತ್ತಾ ನಿಂತುಕೊಂಡನು. ಲಿಂಗ ಪೂಜೆಯಾದ ತರುವಾಯ ಗಜದಂಡ ಸ್ವಾಮಿಗಳು ಹೊರಗೆ ಬಂದರು. ಕೂಡಲೇ ಸಿದ್ಧನು ನೆಲಕ್ಕೆ ಬಿದ್ದು ಸಾಷ್ಟಾಂಗ ನಮಸ್ಕಾರ ಮಾಡಿ ಎದ್ದು ನಿಂತು ಅಂಜಲಿಬದ್ಧನಾಗಿ ಅತ್ಯಂತ ದೈನ್ಯ ಭಾವದಿಂದ ಪ್ರಾರ್ಥಿಸುತ್ತಾನೆ. ಹೇ ಸದ್ಗುರುವೇ, ನೀನು ಬ್ರಹ್ಮಾನಂದ ಮೂರ್ತಿಯು, ಸರ್ವರಿಗೂ ಸುಖದಾಯಕನಿದ್ದಿ. ನೀನು ಅಖಂಡ ಜ್ಞಾನ ರೂಪನಾಗಿದ್ದು ದ್ವಂದ್ವಾತೀತನಿರುವಿ. ನಿನ್ನ ರೂಪವು ಆಕಾಶದಂತೆ ಪೂರ್ಣವು, ಸರ್ವವ್ಯಾಪಿಯೂ ಆಗಿದ್ದು ನಿನ್ನಲ್ಲಿ ಪ್ರಪಂಚವು ಅತ್ಯಂತ ಲೋಪವಾಗಿರುವುದು. ನೀನು ಏಕರೂಪನಾಗಿ ಅಖಂಡ ಸಚ್ಚಿತ್ ಸ್ವರೂಪನಾಗಿದ್ದಿ. ಅಂತಃಕರಣಗಳಲ್ಲಿ ಸಾಕ್ಷಿಯಾಗಿದ್ದು ಸರ್ವಭೂತಗಳಲ್ಲಿ ನೀನು ಅಂತರ್ಯಾಮಿಯಾಗಿರುತ್ತಿ. ನೀನು ಮನಬುದ್ಧಿಗೆ ಅತೀತನಾಗಿದ್ದು ತ್ರಿಗುಣಗಳು ನನಗೆ ಹತ್ತುವುದಿಲ್ಲ. ಈ ಪ್ರಕಾರ ಹೇ ಸದ್ಗುರುನಾಥ, ನಿನ್ನ ಸ್ವರೂಪ ಇದ್ದರೂ ನೀನು ಈಗ ಸಗುಣ ರೂಪವನ್ನು ತೊಟ್ಟು ಜೀವರಿಗೆ ಜ್ಞಾನದಾತನಾಗಿ ಅವರ ಉದ್ಧಾರವನ್ನು ಮಾಡುವಿ. ನಾನು ಮಾಯೆಯಿಂದ ಬಹಳ ಕಾಡಿಸಿಕೊಂಡು ನಿನಗೀಗ ಶರಣು ಬಂದಿರುವೆನು. ನಿನ್ನಿಂದ ಉದ್ಧತನಾಗದಿದ್ದರೆ ನಾನು ಸಂಸಾರದಲ್ಲಿ ಬಿದ್ದು ವ್ಯರ್ಥವಾಗಿ ನಾಶವಾಗುತ್ತೇನೆ. ಆದ್ದರಿಂದ ನನ್ನ ಪ್ರಪಂಚ ಭ್ರಾಂತಿ ಸಮೂಲ ಹೋಗಿ ನಾನು ಉದ್ಧಾರವಾಗುವಂತೆ ಉಪಾಯವನ್ನು ಮಾಡುವವನಾಗು. ಈ ಪ್ರಕಾರ ಕರುಣಾವಚನವನ್ನು ಯುಕ್ತವಾದ ಪ್ರಾರ್ಥನೆಯನ್ನು ಕೇಳಿ ಗುರುಗಳು ಕಳವಳಗೊಂಡರೂ ಸಿದ್ಧನ ಶ್ರದ್ಧಾಭಕ್ತಿಗಳನ್ನು ಪರೀಕ್ಷಿಸುವ ದೆಸೆಯಿಂದ ಬಾಹ್ಯ ತಿರಸ್ಕಾರದಿಂದ ಅವನ ಕಡೆಗೆ ನೋಡದೆ ಅತ್ತ ಸರಿ ಎಂದು ಉದಾಸೀನ ಮಾಡಿ ಬಿಟ್ಟು ಹೋದರು. ಇದರಿಂದ ಸಿದ್ಧನು ಖಿನ್ನ ಮನಸ್ಕನಾಗದೆ ಸದ್ಗುರುಗಳ ಮಠಕ್ಕೆ ಹೋಗಿ ಅತ್ಯಂತ ನಿರಾಭಿಮಾನ
ಬಳಿಯುವನು. ಮಠದ ಅಂಗಳದಲ್ಲಿ ಸಮಾರ್ಜನೆ ಮಾಡಿ ಕಸ ಹೊಡೆದು ಶುಚಿ ಮಾಡುವನು. ಗುರುಗಳ ಸ್ನಾನದ ದಿಶೆಯಿಂದ ನೀರು ತರುವುದು, ಅಡಿಗೆಗೋಸ್ಕರ ನಿತ್ಯ ಕಟ್ಟಿಗೆ ತಂದು ಹಾಕುವುದು, ಅಡಿಗೆಯ ಊಟದ ಮುಂತಾದ ಪಾತ್ರೆಗಳನ್ನು ತಕ್ಕೊಂಡು ಅವುಗಳಿಗೆ ಸಿಕ್ಕ ಉಚ್ಚಿಷ್ಟವನ್ನು ಸೇವಿಸಿ ಅವನ್ನು ಬೆಳಗಿಕೊಂಡು ಬರುವುದು, ಗುರುಗೃಹದೊಳಗಿನ ವಸ್ತ್ರಗಳನ್ನು ಸ್ವಚ್ಛವಾಗಿ ಒಗೆಯುವುದು, ಇವೇ ಮುಂತಾದ ಸೇವೆಗಳನ್ನು ಗುರುವಿನ ಕಾರಣ ಮಾಡುವುದಲ್ಲದೆ ಅವರ ಶಿಷ್ಯರ ಸೇವಾ ಕಾರ್ಯಗಳನ್ನು ಸಹ ಬಹು ಆದರದಿಂದ ಸಿದ್ಧನು ಬರೆಯುತ್ತಿದ್ದನು. ಗುರುಗಳನ್ನು ಎಲ್ಲಾದರೂ ಅಕಸ್ಮಾತ್ತಾಗಿ ಕಂಡರೆ ಎದ್ದು ಸಾಷ್ಟಾಂಗ ನಮಸ್ಕಾರ ಮಾಡುವನು ಮತ್ತು ವಿನೀತ ಭಾವದಿಂದ ತಲೆಬಾಗಿಸಿ ಕೈ ಜೋಡಿಸಿ ನಿಲ್ಲುವನು. ಮಧ್ಯಾಹ್ನ ಕಾಲವಾದ ಮೇಲೆ ನಿತ್ಯ ಗ್ರಾಮದೊಳಗೆ ಹೋಗಿ ಭಿಕ್ಷೆಯಿಂದ ಸಿಕ್ಕಿದ ಅನ್ನವನ್ನೇ ಉಣ್ಣುತ್ತಿರಬೇಕು. ಆದರೆ ಗುರುಗೃಹದಲ್ಲಿ ಅನ್ನವನ್ನು ಯಾರಾದರೂ ಕೊಟ್ಟರೂ ಸೇವಿಸುತ್ತಿದ್ದಿಲ್ಲ. ದೇಹ ಸುಖದ ಕಡೆಗೆ ತಿಲ ಮಾತ್ರ ಲಕ್ಷ್ಯವಿದ್ದಿಲ್ಲ. ಅನ್ನ ವಸ್ತ್ರದ ಚಿಂತೆ ಮೊದಲೇ ಬಿಟ್ಟಿದ್ದನು. ಯಾರಾದರೂ ದಯಾಳುಗಳು ಕೊಟ್ಟರೂ ವಸ್ತ್ರಗಳನ್ನು ಪರಿಗ್ರಹಿಸುತ್ತಿದ್ದಿಲ್ಲ. ನಿತ್ಯದಲ್ಲಿಯೂ ಮಠದಲ್ಲಿ ಗುರುಗಳು ಶಾಸ್ತ್ರವನ್ನು ಹೇಳುತ್ತಿರುವಾಗ ಸಿದ್ಧನು ಬಹು ಆದರದಿಂದ ಶ್ರವಣ ಮಾಡುತ್ತಿದ್ದನು. ಒಂದು ದಿನ ಗಜದಂಡ ಸ್ವಾಮಿಯವರ ಸಭೆಗೆ ಸಕಲ ಶಾಸ್ತ್ರಗಳಲ್ಲಿ ನಿಪುಣನಾದ ಸುಬ್ಬಯ್ಯ ಶಾಸ್ತ್ರಿ ಎಂಬ ಒಬ್ಬ ಬ್ರಾಹ್ಮಣ ಪಂಡಿತನು ಪ್ರಾಪ್ತನಾಗಿ ಸಭಿಕರನ್ನು ಕುರಿತು ಉಪನಿಷತ್ ಈ ಶಬ್ದಕ್ಕೆ ಅರ್ಥ ಮಾಡುವವರೇ ಈ ಧರಣಿಗಳಿಗೆ ಯಾರೂ ಇಲ್ಲ, ಹೀಗಿರುತ್ತಾ ಅದನ್ನು ಪಠಿಸುವುದಕ್ಕೆ ಅಧಿಕಾರಿ ಯಾರಿರಬೇಕು ಎಂದು ನುಡಿದದ್ದನ್ನು ಕೇಳಿ ಸಮಾಸದವರೆಲ್ಲ ಚಕಿತರಾದರು. ಸ್ವಾಮಿಗಳು ಈ ವಾಕ್ಯವನ್ನು ಕೇಳಿ ಈತನು ವಿದ್ಯೆಯಿಂದ ಉನ್ಮತ್ತನಾಗಿರುವನು, ಇವನ ಗರ್ವಹರಣ ಮಾಡಬೇಕೆಂದು ಆಲೋಚಿಸಿದರು. ಅಷ್ಟರಲ್ಲಿ ಸಿದ್ಧನಾಥನು ಎದ್ದು ಬಂದು ವಿನೀತ ಭಾವದಿಂದ ಸದ್ಗುರುಗಳ ಮುಂದೆ ಕೈ ಜೋಡಿಸಿ ನಿಂತು, ಹೇ ಮಹಾಸ್ವಾಮಿ, ನನ್ನ ವಿನಂತಿಯನ್ನು ಪರಾಮರ್ಶಿಸಬೇಕು. ನನಗೆ ತಾವು ಆಜ್ಞೆಯನ್ನು ಕೊಟ್ಟಿದ್ದಾದರೆ ಈ ಶಾಸ್ತ್ರಿಯು ನುಡಿದ ವಚನವನ್ನು ನಾನು ಖಂಡನ ಮಾಡುವೆನು ಎಂದು ಹೇಳಿದ್ದು ಕೇಳಿ ಗುರುಗಳು ಸಿದ್ಧನಿಗೆ ಆಜ್ಞೆಯನ್ನು ಕೊಟ್ಟರು. ಆಗ ಸಿದ್ಧನು ಶಾಸ್ತ್ರಿಯನ್ನು ಕುರಿತು, ಉಪನಿಷತ್ ಶಬ್ದದಿಂದ ಬ್ರಹ್ಮಾತ್ಮರುಗಳಿಗೆ ಪೂರ್ಣ ಐಕ್ಯತೆಯು ಹೇಳಲ್ಪಡುತ್ತದೆ. ಇದಕ್ಕೆ ಬ್ರಹ್ಮ ವಿದ್ಯೆ ಎಂದು ಅನ್ನುವರು. ಯಾಕೆಂದರೆ ಉಪನಿಷತ್ ವಾಕ್ಯಗಳಿಂದ ಅಂತಃಕರಣದಲ್ಲಿ ಐಕ್ಯಬೋಧ ಉಂಟಾಗುವುದು. ಆದ್ದರಿಂದ ಉಪನಿಷತ್ ವಾಣಿಯು ಬ್ರಹ್ಮವಿದ್ಯೆ ಎಂದು ಹೇಳಲ್ಪಟ್ಟಿತು ಎಂದು ಅಂದದ್ದು ಕೇಳಿ ಶಾಸ್ತ್ರಿಯು, ಉಪನಿಷತ್ತುಗಳಿಗೆ ವಿದ್ಯೆ ಎಂದು ಯಾಕನ್ನಬೇಕು ಎಂದು ಕೇಳಿದ್ದಕ್ಕೆ ಸಿದ್ಧನು, ಉಪನಿಷತ್ತುಗಳೇ ಸತ್ಯವಾದ ವಿದ್ಯೆಯು. ಯಾಕೆಂದರೆ ಮುಮುಕ್ಷಿಗಳು ಇಂದ್ರಿಯ ದಮನದಿಂದ ಶುದ್ಧ ಚಿತ್ತಯುಕ್ತರಾಗಿ ಗುರುಮುಖದಿಂದ ಉಪನಿಷತ್ ವಾಕ್ಯಗಳನ್ನು ಶ್ರದ್ಧೆಯುಳ್ಳವರಾಗಿ ಕೇಳಿದ ಕ್ಷಣ ಅವರಿಗೆ ಆತ್ಮಜ್ಞಾನ ಪ್ರಕಾಶಿಸುತ್ತದೆ. ಇದರಿಂದ ಅವರ ಅವಿದ್ಯಾ ನಿರಸನವಾಗುವುದು. ಆದ್ದರಿಂದ ಉಪನಿಷತ್ತುಗಳು ವಿದ್ಯಾ ಅನ್ನಲ್ಪಡುವವು. ಉಪನಿಷತ್ ಮತ್ತು ಜ್ಞಾನ ಶಬ್ದ ಇವೆರಡಕ್ಕೂ ಒಂದೇ ಅರ್ಥವು. ಯಾಕೆಂದರೆ ಜೀವನ ಅವಿದ್ಯಾ ನಿರಸನ ಮಾಡುವ ಎರಡರ ಪರಿಣಾಮವು ಒಂದೇ ಆಗಿರುತ್ತದೆ. ಸರ್ವಜೀವಿಗಳು ಜ್ಞಾನಕ್ಕೆ ಅಧಿಕಾರಿಗಳು. ಆದ್ದರಿಂದ ಉಪನಿಷತ್ ವಿಚಾರ ಮಾಡುವುದಕ್ಕೆ ಸರ್ವರೂ ಅಧಿಕಾರಿಗಳಿರುವರು ಎಂದು ನುಡಿಯಲು ಈ ಪ್ರೌಢತ್ವದ ಭಾಷಣವನ್ನು ಕುಮಾರನ ಮುಖದಿಂದ ಕೇಳಿ ಸುಬ್ಬಯ್ಯ ಶಾಸ್ತ್ರಿಯು ಚಕಿತನಾಗಿ ಅಂದದ್ದು, ಈ ಬಾಲಕನು ವಿದ್ಯಾಮೂರ್ತಿಯ ಧ್ಯಾನವನ್ನು ಬಹು ಜನ್ಮಗಳಿಂದ ಮಾಡಿರಬೇಕು ಮತ್ತು ಈ ಬ್ರಹ್ಮಕಲೆಯು ಪೂರ್ವ ಜನ್ಮದಿಂದ ಬಂದಿರುವುದು. ಇಲ್ಲದಿದ್ದರೆ
ಈತನ ವಯಸ್ಸಿಗೆ ಇಂತಹ ವಿದ್ಯಾಶಕ್ತಿಯು ದುರ್ಲಭವು. ಈ ಪ್ರಕಾರ ಅಂದು ಬಹು ಆನಂದಭರಿತನಾಗಿ ಸುಬ್ಬಯ್ಯ ಶಾಸ್ತ್ರಿಯು ಹೊರಟು ಹೋಗಲು ಸಿದ್ಧರಾದರೂ ನಿರಾಭಿಮಾನದಿಂದ ತನ್ನ ಪೂರ್ವ ಸ್ಥಳಕ್ಕೆ ಬಂದು ಒಂದು ಮೂಲೆಗೆ ಹೋಗಿ ಕೂತನು. ಶಿವಸಾಂಬ ಜನಮ ಪಾರ್ವತೀಪತಿ ಶಿವರ ರಮಾದೇವ. ಸಿದ್ಧನಾಥನ ಶಾಸ್ತ್ರ ಉತ್ಪತ್ತಿ, ಆತನ ಅತ್ಯಂತ ನಿರಾಭಿಮಾನ ಸ್ಥಿತಿ ಮತ್ತು ಅನನ್ಯ ಭಾವದಿಂದ ಮಾಡಿದ ಸೇವಾ ಭಕ್ತಿ ಎಲ್ಲ ಮನಸ್ಸಿಗೆ ತಂದು ಕಸಿದಂಡ ಸದ್ಗುರುನಾಥನು ಬಹಳ ಆನಂದಪಟ್ಟನು. ಅಂದಿನಿಂದ ಗಜದಂಡ ಸ್ವಾಮಿಯವರು ಶ್ರವಣ ಕಾಲದಲ್ಲಿ ಸಿದ್ಧನನ್ನು ನಿತ್ಯ ತಮ್ಮ ಸಮೀಪ ಕೂಡಿಸಿಕೊಂಡು ಮಹತ್ ವಿಚಾರಗಳನ್ನು ಆತನಿಗೆ ಪ್ರೇಮದಿಂದ ಹೇಳುತ್ತಿದ್ದರು. ಒಂದು ದಿನ ಸಿದ್ಧನು ಗುರುಗಳನ್ನು ಕುರಿತು, ಗುರು ಮಹಾರಾಜರೇ, ನನ್ನ ಮೇಲೆ ದಯವಿಟ್ಟು ಇದನ್ನು ಹೇಳಿ. ಅದೇನೆಂದರೆ, ಷಟ್ಶಾಸ್ತ್ರಗಳ ಅರ್ಥ ನಿಶ್ಚಯವಾಗಿದ್ದರ ಚಿಹ್ನವೇನು ಎಂದು ಪ್ರಶ್ನೆ ಮಾಡಲು ಸದ್ಗುರುಗಳು, ಹೇ ಶಿಷ್ಯನೇ, ಕೇಳು. ಷಟ್ಶಾಸ್ತ್ರಗಳ ಅರ್ಥವು ಸಾಧನದಿಂದ ನಿಶ್ಚಯವಾದವನ ಚಿಹ್ನ ಯಾವುದೆಂದರೆ, ಆತನಿಗೆ ಸಂಶಯ ವಿಪರೀತ ಭಾವನೆಗಳು ರಹಿತವಾದ ಬ್ರಹ್ಮಾತ್ಮ ಭಾವವು ಪ್ರಾಪ್ತವಾಗುವುದು ಎಂದು ಉತ್ತರ ಕೊಡಲು ಸಿದ್ಧನು, ಅಹಂ ಆತ್ಮ ಈ ದ್ವೈತ ವಿದ್ಯೆಯಲ್ಲಿ ಐಕ್ಯತ್ವವು ಹೇಗೆ ಘಟಿಸುವುದು ಎಂದು ವಿನಯ ಭಾವದಿಂದ ಕೇಳಲು ಗುರುಗಳಂದದ್ದು, ಜೀವನಿಗೆ ದೇಹದಲ್ಲಿ ಎಲ್ಲಿ ತನಕ ಆತ್ಮ ಬುದ್ಧಿ ಇರುವುದೋ ಅಲ್ಲಿ ತನಕ ದ್ವೈತದ ಭಾಸವಿರುವುದು. ಯಾವಾಗ ದೇಹಾಭಿಮಾನವು ನಿಶ್ಚಯಿಸಿ ಹೋಗಿ ಅನ್ಯ ದೇಹದಂತೆ ಸ್ವದೇಹವನ್ನು ಜೀವನವು ನೋಡುವರು, ಆಗ ಇವೆರಡರ ಐಕ್ಯ ಜ್ಞಾನವು ಸಹಜವಾಗಿ ಆಗುವುದು. ಆಗ ಸಿದ್ಧನು ಪುನಃ ಗುರುಗಳಿಗೆ ವಿಚಾರಿಸುತ್ತಾನೆ, ಹೇ ಸದ್ಗುರುನಾಥನೇ, ಸರ್ವ ಪ್ರಪಂಚವು ನಮಗೆ ಪ್ರತ್ಯಕ್ಷವಾಗಿರುತ್ತಾ ಇದೆಲ್ಲ ಮಿಥ್ಯವೆಂದು ಹೇಗೆನ್ನಬೇಕು? ಅದಕ್ಕೆ ಗುರುಗಳು ಹೇಳಲು, ಶಿಷ್ಯನೇ, ಈ ಪ್ರತ್ಯಕ್ಷ ಇಂದ್ರಿಯ ವ್ಯಾಪ್ತಿಯೋ ವೃತ್ತಿ ವ್ಯಾಪ್ತಿಯೋ ಅಥವಾ ಚೈತನ್ಯ ವ್ಯಾಪ್ತಿಯೋ? ಇಂದ್ರಿಯ ವ್ಯಾಪ್ತಿ ಎಂದರೆ ಇಂದ್ರಿಯಗಳು ಜಡವಿದ್ದು ಜಡಭೂತಗಳಿಗೆ ವ್ಯಾಪಿಸಲಾರವು. ವೃತ್ತಿ ವ್ಯಾಪ್ತಿ ಎಂದರೆ ಜ್ಞಾನವಾಗುವುದು ಅಸಂಭವವು. ಹೇಗೆ ಘಟದ ಮೇಲೆ ಹಾಕಲ್ಪಟ್ಟ ವಸ್ತ್ರಕ್ಕೆ ಘಟ ಜ್ಞಾನವಾಗಲಾರದು, ಹಾಗೆಯೇ ಘಟವನ್ನು ವ್ಯಾಪಿಸಿದಂತಹ ಜಡವೃತ್ತಿಗೆ ಘಟ ಜ್ಞಾನವಾಗಲಾರದು. ಚೈತನ್ಯ ವ್ಯಾಪ್ತಿಯಿಂದ ಭೂತಗಳು ಪ್ರತ್ಯಕ್ಷವಾಗುತ್ತವೆ ಎಂದರೆ ವಿಷಯ ಮತ್ತು ವೃತ್ತಿಗತ ಚೈತನ್ಯ ಏಕವಿರುವುದರಿಂದ ಕೂಡಲೇ ಐಕ್ಯ ಜ್ಞಾನವು ಸಂಭವಿಸಬೇಕಾದೀತು. ಹಾಗಾಗುವುದಿಲ್ಲವಾದ್ದರಿಂದ ಚೈತನ್ಯ ವ್ಯಾಪ್ತಿಯು ಅಸಂಭವವು. ಹಾಗಾದರೆ ಪ್ರಪಂಚವು ಅಧ್ಯಾಸವೆಂದು ಹೇಳುವಿಯಾದರೆ ಅಧ್ಯಾಸವೆಂಬುದು ಭ್ರಮೆ ಇದ್ದು ನಿತ್ಯವಾದ್ದರಿಂದ ಪ್ರಪಂಚವು ಸತ್ಯ ಹೇಗಾಗುವುದು ಎಂದು ಕೇಳಿದ್ದಕ್ಕೆ ಸಿದ್ಧನು, ವ್ಯಾಪ್ತಿ ವಿನಾ ಸಾಮಾನ್ಯತ್ವದಿಂದ ಜಗತ್ತು ಪ್ರತೀತಿಯಾಗುವುದು ಅಂದರೇನು ಎಂದು ಕೇಳಲು ಗುರುಗಳು, ಪ್ರತ್ಯಕ್ಷದಿಂದ ಪ್ರತ್ಯಕ್ಷ ಬಾಧಿಸಲ್ಪಡುವುದು. ಹಾಗೆ ಬಾಲ್ಯ ಪ್ರತ್ಯಕ್ಷ ಬಾಧಿತವಾಗಿ ಯೌವನ ಪ್ರತ್ಯಕ್ಷ ಬರುವುದು, ಹಾಗೆ ಉತ್ತರ ಪ್ರತ್ಯಕ್ಷ ಬರುತ್ತಲೇ ಪೂರ್ವ ಪ್ರತ್ಯಕ್ಷ ಬಾಧಿಸಲ್ಪಡುವುದು ಎಂದು ಉತ್ತರ ಕೊಟ್ಟರು. ಆಗ ಸಿದ್ಧನು, ಗುರುಗಳೇ, ಕರ್ಮಕಾಂಡದಿಂದ ಲಿಂಗ ಗ್ರಹಣವಾಯಿತು, ಈಗ ಜ್ಞಾನಕಾಂಡದಿಂದ ಜ್ಞಾನವಾದ ಕೂಡಲೇ ಲಿಂಗ ಗ್ರಹಣ ವ್ಯರ್ಥವಾಯಿತು. ಈಗಂದು ಸಿದ್ಧನು ತನ್ನ ಕೊರಳೊಳಗಿನ ಲಿಂಗವನ್ನು ತೆಗೆದು ಸದ್ಗುರುಗಳ ಪಾದದಲ್ಲಿ ಇಟ್ಟನು. ಇದನ್ನು ನೋಡಿ ಗುರುಗಳು, ಸಿದ್ಧನೇ, ಇದು ಶಾಸ್ತ್ರ ವಿರುದ್ಧವಾಗುತ್ತದೆ ಎಂದು ನುಡಿಯುವುದು ಕೇಳಿ ಸಿದ್ಧನು ಅಂದನು, ಸದ್ಗುರುಗಳೇ, ಚಿನ್ಮಯ ದೀಕ್ಷೆ ಸಿಕ್ಕಿದ ಮೇಲೆ ಶರೀರವು ಚೈತನ್ಯ ರೂಪವಾಯಿತು ಎಂದು ಶಾಸ್ತ್ರದಲ್ಲಿ ಹೇಳುವುದು.
ಶ್ಲೋಕ. ಲಿಂಗ ಮಧ್ಯೆ ಜಗತ್ ಸರ್ವಂ ಸರ್ವಂ ಲಿಂಗಮಯಂ ಜಗತ್. ಲಿಂಗ ಬಾಹ್ಯಾತ್ ಪರಂ ನಾಸ್ತಿ ತಸ್ಮಾ ಲಿಂಗಮಯ ಸದಾ. ಲಿಂಗದೊಳಗೆ ಸರ್ವ ಜಗತ್ತಿರುವುದು, ಸರ್ವ ಜಗತ್ತು ಲಿಂಗಮಯವು. ಲಿಂಗದ ಹೊರಗೆ ಎರಡನೇದೇನೂ ಇಲ್ಲ. ಆದ್ದರಿಂದ ಸದಾ ನಾನು ಲಿಂಗವೇ ಇದ್ದೇನೆ ಎಂಬ ಶಾಸ್ತ್ರಕ್ಕನುಸರಿಸಿ ಸದ್ಯೋ ನಿರ್ವಾಣ ಭಾವವನ್ನು ಯಾವಾತನು ಹೊಂದಿರುವನು ಆತನಿಂದ ಜ್ಞಾನ ಕರ್ಮಗಳೆರಡು ಸಿದ್ಧಿಸಲಾರವು. ಇದೇ ಅರ್ಥದಿಂದ ಐತರೇಯ ಶ್ರುತಿಯು ಪ್ರಥಮ ಕಾಂಡದಲ್ಲಿ ಭಾಷ್ಯಕಾರರು ಅನ್ನುತ್ತಾರಲ್ಲ, ಯಥಾರ್ಥ ಜ್ಞಾನವು ಯಾವಾಗ ಪ್ರಾಪ್ತಿಯಾಗುವುದೋ ಆಗ ಜ್ಞಾನಿಗೆ ಕರ್ಮದ ಸಮಾಪ್ತಿಯಾಗುವುದು. ಯಾವಾತನಿಗೆ ಆತ್ಮಜ್ಞಾನವಾಗಿದೆಯೋ ಆತನು ಅನಾಶ್ರಮಿ, ಅಗೋತ್ರ, ಅನಾವರಣ, ಅಕರ್ಮ ರೂಪ ಆತ್ಮ ಕಾರಾಂತಕರಣ ಮತ್ತು ಅದೇಹ ಎಂದು ಕರ್ಮ ನಡೆಯದು. ಕರ್ಮಕ್ಕೆ ದೇಹಾಭಿಮಾನ ಬೇಕು. ಕರ್ಮಫಲದ ಅನುಸಂಧಾನ ಮತ್ತು ಕರ್ಮತ್ಯಾಗದ ಭೀತಿ ಇವಷ್ಟೂ ಬೇಕು. ಇವು ಮೂರು ಜ್ಞಾನಿಗೆ ಇಲ್ಲದಿದ್ದರೆ ಆತನಿಂದ ಕರ್ಮ ನಡೆಯದು. ಸಿದ್ಧಮುನಿಯ ಈ ಭಾಷಣವನ್ನು ಕೇಳಿ ಈತನ ವೃತ್ತಿ ನಿರ್ಗುಣದಲ್ಲಿ ಅನನ್ಯವಾಗಿ ಆರೂಢವಾಗಿರುವುದು. ಆದ್ದರಿಂದ ಈತನಿಗೆ ಸಿದ್ಧಾರೂಢ ಎಂಬ ನಾಮವು ಶೋಭಿಸುವುದು ಎಂದು ತಿಳಿದು ಸಿದ್ಧನನ್ನು ಕುರಿತು ಗುರುಗಳು ಅನ್ನುತ್ತಾರೆ, ಹೇ ಸಿದ್ಧಾರೂಢನೇ, ನೀನು ನನ್ನ ಸಮಾನನಿದ್ದಿ ಎಂದು ನಾನು ತಿಳಿಯುವೆನು. ನನಗೆ ಪ್ರಾಪ್ತಿಯಾದ ಈ ಜ್ಞಾನವು ಶ್ರೀ ಮಲ್ಲಿಕಾರ್ಜುನನ ಪ್ರಸಾದದಿಂದ ನಿನ್ನ ಹೃದಯದಲ್ಲಿ ಪ್ರಕಾಶಮಾನವಾಗಲಿ ಮತ್ತು ನೀನು ಇದರಿಂದ ಮುಮುಕ್ಷು ಜನರನ್ನು ಉದ್ಧರಿಸುವಂತವನಾಗು. ಗಜದಂಡ ಸದ್ಗುರುಗಳು ಈಗನ್ನುವಾಗ ಬಹು ಆನಂದದಿಂದ ಗದ್ಗದಿತರಾಗಿ ಪ್ರೇಮದಿಂದ ಸಿದ್ಧನನ್ನು ಅಪ್ಪಿಕೊಂಡರು. ಸಿದ್ಧನು ಗದ್ಗದಿತ ಕಂಠಯುಕ್ತನಾಗಿ, ಹೇ ಸದ್ಗುರು ತಾತನೇ, ನನ್ನನ್ನು ಕೃತಾರ್ಥನನ್ನಾಗಿ ಮಾಡಿದಿ. ನಿನ್ನ ಕೃಪೆಯಿಂದ ನನ್ನ ಜೀವಕ್ಕೆ ಶಾಂತಿ ಉಂಟಾಯಿತು. ನಿನ್ನ ಸಲುವಾಗಿ ಸಹಿಸಿದ ದುಃಖವೆಲ್ಲ ಇವತ್ತು ಸಾರ್ಥಕವಾಯಿತು. ನಿನ್ನ ದರ್ಶನ ಮಾತ್ರದಿಂದ ಅನೇಕ ಜನ್ಮಗಳ ಕಷ್ಟಗಳೆಲ್ಲ ಪರಿಹಾರವಾದವು ಎಂದು ಶ್ರೀ ಸಿದ್ಧನಾಥನು ಅನ್ನುತ್ತಿರುವಾಗ ನೇತ್ರದ್ವಯಗಳಿಂದ ಪ್ರೇಮಾಶ್ರುಪಾತವಾಗುತ್ತಿದ್ದವು. ಪ್ರೇಮ ಬರದಿಂದ ಸದ್ಗುರುಗಳು ಆತನನ್ನು ಪುನಃ ಪುನಃ ಆಲಿಂಗಿಸಿದರು. ಈ ಅಧ್ಯಾಯದಲ್ಲಿ ಶ್ರೀ ಸಿದ್ಧನಾಥನಿಗೆ ಸದ್ಗುರು ಉಪದೇಶವಾದದ್ದು ನಿರೂಪಿಸಲ್ಪಟ್ಟಿರುತ್ತದೆ. ಈ ಕಥೆಯನ್ನು ಶ್ರವಣ ಮಾಡುವುದರಿಂದ ಮುಮುಕ್ಷು ಜನರು ಸರ್ವಭವದ ನಾಶವಾಗಿ ಸಹಜವಾಗಿ ಜ್ಞಾನವನ್ನು ಹೊಂದುವರು ಎಂಬಲ್ಲಿಗೆ ಶ್ರೀ ಸಿದ್ಧಾರೂಢ ಕಥಾಮೃತದ ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ 4ನೇ ಅಧ್ಯಾಯವನ್ನು ಶ್ರೀ ಗುರು ಸಿದ್ಧಾರೂಢರ ಚರಣಾವಿರಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಶಿವಸಾಂಬ ಜಯ ನಮಃ ಪಾರ್ವತಿ ಶಿವರ ಮಹಾದೇವ್. श्री सिद्धारूढ़ स्वामी महाराज की जय. सकला साधु संत महाराज की जय. जय मंगलम जय नोम पार्वती शिवार महादेव. गुरुदेव महादेव गुरुदेव सदाशिव गुरुदैवत्परं नास्ति तस्मै श्री गुरवे नमः. ओम शिवसांबजे नमः पार्वती पति शिवहर हर महादेव. 5ನೇ ಅಧ್ಯಾಯ. ಶ್ರೀ ಗಣೇಶಾಯ ನಮಃ.
ಸತ್ಯ ಶೋಧಕರಾದ ಭಕ್ತ ಮುಮುಕ್ಷುಗಳಿಗೆ ಅವನೀಗುತ್ತ ಸಿದ್ಧಯೋಗಿಯ ತೀರ್ಥ ಕ್ಷೇತ್ರಗಳನ್ನು ಕಾಣುತ್ತಾ ಹೋದನು. ಬದ್ಧ ಜ್ಞಾನಾರ್ಥಿಗಳನ್ನು ಎಲ್ಲರನ್ನೂ ಉದ್ಧರಿಸುವವನಾದನು. ಯಾವಾತನು ಸರ್ವಜೀವಿಗಳ ಪ್ರಾಣನಾಗಿಯೂ ಅಖಿಲ ಬ್ರಹ್ಮಾಂಡ ವ್ಯಾಪಕ ಚೇತನನಾಗಿಯೂ ಯಾವಾತನಿಂದ ಇಂದ್ರಿಯಗಳಿಗೆ ಜ್ಞಾನವಾಗುವುದೋ ಮತ್ತು ಯಾವಾತನನ್ನು ಇಂದ್ರಿಯಗಳು ತಿಳಿಯಲಾರವೋ, ಸರ್ವದಾ ಅಂತಃಕರಣದೊಳಗೆ ಸಾಕ್ಷಿ ರೂಪನಾಗಿದ್ದು ಯಾವಾತನು ಸಮಾಧಿಯಲ್ಲಿ ಸ್ವಪ್ರಕಾಶನಾಗಿ ತೋರುವನು, ಆತನೇ ಸರ್ವ ವೃತ್ತಿಗಳಿಗೆ ಅತೀತನಾಗಿದ್ದು ಸ್ವರೂಪ ಎಂದೆನಿಸಿಕೊಳ್ಳುವನು. ಆತನೇ ಜಾಗ್ರದ ಅವಸ್ಥೆಯಲ್ಲಿ ಜಗರೂಪನಾಗಿದ್ದು ಭಾಸಕನು ಜ್ಞಾನರೂಪನು ತಾನೇ ಇರುವನು. ಪ್ರಪಂಚ ರೂಪದಿಂದ ತನ್ನೊಳಗೆ ತಾನೇ ಆಡುತ್ತಿದ್ದು ಆತನಲ್ಲಿ ದ್ವೈತ ವಾರ್ತೆಯೇ ಇಲ್ಲ. ಇಂಥ ಬ್ರಹ್ಮ ಕೇವಲನಾಗಿರುವ ಆ ಸದ್ಗುರುನಾಥನು ಮುಮುಕ್ಷು ಜನರ ಉದ್ಧಾರಾರ್ಥವಾಗಿ ಅವತಾರವನ್ನು ಧರಿಸಿಕೊಂಡು ಸಿದ್ಧನಾಮದಿಂದ ಪೃಥ್ವಿತಲದಲ್ಲಿ ವಿಚರಿಸುವನು. ಶ್ರೋತಾ ಜನರೇ, ಈಗ ಕಥಾ ನಿರೂಪಣವನ್ನು ಕೇಳುವಂತವರಾಗಿರಿ. ಗತಾಧ್ಯಾಯದ ಅಂತ್ಯಭಾಗದಲ್ಲಿ ಸಿದ್ಧನ ಅಧಿಕಾರವನ್ನು ನೋಡಿ ಗಜದಂಡ ಗುರುಗಳು ಸಿದ್ಧಾರೂಢರೆಂಬ ಹೆಸರು ಕೊಟ್ಟರು. ಸಿದ್ಧಾರೂಢರನ್ನು ನೋಡಿ ಗುರುಗಳು, ನಿನಗೀಗ ಜ್ಞಾನ ಪೂರ್ಣವಾಯಿತು. ಇದರ ಸಾರ್ಥಕವಾಗುವ ದಿಶೆಯಿಂದ ಇದನ್ನು ಇತರ ಮುಮುಕ್ಷುಗಳಿಗೆ ಬೋಧಿಸತಕ್ಕದ್ದು. ಅದಕ್ಕೋಸ್ಕರ ನೀನು ತೀರ್ಥಾಟನಕ್ಕೆ ಹೋಗಿ ಅಲ್ಲಿ ಭೇಟಿಯಾಗುವ ಸಾಧು ಸಜ್ಜನರ ಕೂಡ ಆತ್ಮಚರ್ಚೆ ಮಾಡುತ್ತಾ ಅವರಿಗೆ ವೇದಾಂತವನ್ನು ಉಪದೇಶಿಸತಕ್ಕದ್ದು ಎಂದು ಆಜ್ಞಾಪಿಸಿದರು. ಸಿದ್ಧಾರೂಢರು ಇದನ್ನು ಶಿರಸಾವಹಿಸಿಕೊಂಡು ಆ ನಂತರ ಸದ್ಗುರು ಗಜದಂಡ ಸ್ವಾಮಿಯವರ ಆಜ್ಞೆಯನ್ನು ಪಡೆದುಕೊಂಡು ತೀರ್ಥಾಟನಕ್ಕೆ ಹೊರಟರು. ಸಂಚರಿಸುತ್ತಾ ಕಿಷ್ಕಿಂದಿಗೆ ಹೋಗಿ ಸಿದ್ಧರಾಜರು ವಿರೂಪಾಕ್ಷರ ದರ್ಶನ ತಕ್ಕೊಂಡು ಹೇಮಕೂಟ ಪರ್ವತವನ್ನು ಏರಿ ಅಲ್ಲಿ ಕರಸ್ಥ ನಾಗಲಿಂಗನ ಗುಹೆಯನ್ನು ನೋಡಿ ಅವರ ಮನಸ್ಸಿಗೆ ಆನಂದವಾಯಿತು. ಅಲ್ಲಿ ಒಬ್ಬ ಸಾಧಕನು ಸಮಾಧಿ ಸ್ಥಿತಿಯನ್ನು ಸಾಧಿಸುವ ಉದ್ದೇಶ ಏಕಾಂತದಲ್ಲಿ ಕೂತಿದ್ದನು. ಅವನು ಒಂದೊಂದೇ ಅಂಗವನ್ನು ಅನುಕ್ರಮದಿಂದ ಸಾಧಿಸಿ ಸಪ್ತಾಂಗ ಯೋಗವನ್ನು ಸಾಧಿಸುತ್ತಿದ್ದನು. ಆತನ ದರ್ಶನವನ್ನು ತಕ್ಕೊಂಡು ಸಂತೋಷಪಟ್ಟು ಕೂಡಲೇ ಸಿದ್ಧರು ಪಂಪಾ ಕ್ಷೇತ್ರಕ್ಕೆ ಹೊರಟರು. ಪಂಪಾ ಕ್ಷೇತ್ರದಲ್ಲಿ ವಿರೂಪಾಕ್ಷೇಶ್ವರನ ದರ್ಶನ ತಕ್ಕೊಂಡು ವಸಿಷ್ಠಾಶ್ರಮವನ್ನು ನೋಡಿ ಅಲ್ಲಿ 3 ದಿನ ಆನಂದದಿಂದ ವಾಸ ಮಾಡಿ ಅಲ್ಲಿಂದ ಗಂಧಮಾದನ ಪರ್ವತಕ್ಕೆ ಹೋಗಿ ಅದನ್ನು ನೋಡಿ ಸ್ಫಟಿಕ ಶಿಲೆಯನ್ನು ನೋಡುವುದಕ್ಕಾಗಿ ಕುಶಾಶ್ರಮಕ್ಕೆ ಹೋದರು. ಇದು ತಪೋಭೂಮಿಯಹುದೋ ಅಲ್ಲವೋ ಎಂದು ಪರೀಕ್ಷಿಸುವುದಕ್ಕೆ ಸಿದ್ಧನಾಥರು 9 ದಿವಸ ಪರ್ಯಂತ ಆಹಾರವನ್ನು ತೊರೆದು ಆ ಸ್ಥಾನದಲ್ಲಿ ಇರಲು ಶುದ್ಧಾದಿಯಾಗದಿದ್ದರೂ ಮನಸ್ಸಿನಲ್ಲಿ ಸಂಶಯ ವಿಪರೀತ ಭಾವನೆಗಳು, ಲಯ ವಿಕ್ಷೇಪಾದಿ ಯೋಗ ವಿಘ್ನಗಳು ಇಲ್ಲದೆ ಚಿತ್ತವೃತ್ತಿಯು ಬ್ರಹ್ಮದಲ್ಲಿ ಧಾರಾಕಾರವಾಗಿ ಅಡಿಯುವುದನ್ನು ನೋಡಿ ತಪೋಭೂಮಿಯ ಲಕ್ಷಣಗಳು ಇಲ್ಲಿರುವವೆಂದು ಅನುಭವದಿಂದ ತಿಳಿದರು. ಅಲ್ಲಿಂದ ಪಂಪಾ ಸರೋವರಕ್ಕೆ ಹೋಗಿ ಅದರೊಳಗೆ ಸ್ನಾನ ಮಾಡಿ ಶ್ರೀರಾಮನ ದರ್ಶನ ತಕ್ಕೊಂಡು ಚಕ್ರತೀರ್ಥ ವಾಲಿ ಭಂಡಾರಗಳನ್ನು ನೋಡಿ ಚಿಂತಾಮಣಿ ಆಶ್ರಮಕ್ಕೆ ಬಂದರು. ಚಿಂತಾಮಣಿ ಆಶ್ರಮದಲ್ಲಿ ಅನೇಕ ಸತ್ಪುರುಷರು ಭೇಟಿಯಾದರು. ಅವರು ಕೂಡ ಸಂಭಾಷಣೆ ಮಾಡುತ್ತಿರುವಾಗ ಸಿದ್ಧ ಮುನಿಗಳಿಗೆ ಒಬ್ಬನು ಆತ್ಮ ಅಂದರೆ ಏನು ಎಂದು ಕೇಳಿದನು. ಆಗ ಅವರೊಳಗೆ ಶಾಸ್ತ್ರ ಸಂಸ್ಕಾರ ಹೀನನಾದವನೊಬ್ಬನು
ಸರ್ವರಿಗೂ ದೇಹದಲ್ಲಿಯೇ ನಾನೆಂಬ ಬುದ್ಧಿ ಇರುವುದರಿಂದ ದೇಹವೇ ಆತ್ಮ ಎಂದು ಉತ್ತರ ಕೊಟ್ಟನು. ಕರ್ಮಠ ಬ್ರಾಹ್ಮಣನ ವಚನವನ್ನು ಕೇಳಿ ಮತ್ತೊಬ್ಬನು ಅವನಿಗೆ ಪ್ರಶ್ನೆ ಮಾಡುತ್ತಾನಲ್ಲ, ನೀನು ದೇಹವನ್ನು ತಿಳಿದು ಅದು ತಾನೆಂದು ಹೇಳುವೆಯೋ ಅಥವಾ ಹಾಗೆ ತಿಳಿಯದೆ ದೇಹ ತಾನೆನ್ನುವೆಯೋ? ದೇಹವನ್ನು ನೀನು ತಿಳಿದು ತಾನೆಂದು ಎನ್ನುವಿಯಾದರೆ ನೀನು ದೇಹವಾಗಲಾರಿ, ತಿಳಿಯುವವನಾಗಿರುವಿ. ಹಾಗಾದರೆ ಹಾಗೇ ತಾನೆನ್ನುವಿಯಾದರೆ ನೀನು ದೇಹದಂತೆ ಜಡವಾಗಿದ್ದು ದೇಹ ಸಂಸ್ಕಾರಗಳು ಯಾವುವು ನಿನಗೆ ಸಲ್ಲಬಾರದಾಗಿತ್ತು. ಆದ್ದರಿಂದ ಯಾವ ರೀತಿಯಿಂದಲೂ ದೇಹ ನೀನಲ್ಲ. ಇದನ್ನು ಕೇಳಿ ಆತನು ನಿರುತ್ತರನಾದನು. ಆಗ ಮೂರನೆಯವನು ಆತ್ಮಜ್ಞಪ್ತಿ ಮಾತ್ರನಾದ್ದರಿಂದ ಅಜ್ಞಪ್ತಿ ರೂಪ ಶರೀರವು ಆತ್ಮನಿಗೆ ಭಿನ್ನವಿರುವುದು ಎಂದು ನುಡಿದನು. ಆಗ ನಾಲ್ಕನೆಯವನು ಈತನಿಗೆ ವಿಚಾರಿಸುತ್ತಾನಲ್ಲ, ಜ್ಞಪ್ತಿ ರೂಪ ಆತ್ಮನು ದೇಹರಹಿತನಿರುವನು, ಅವನಿಗೆ ಗಮನಾಗಮನಗಳು ಇದ್ದಾವೋ ಇಲ್ಲವೋ? ಗಮನಾಗಮನ ಇಲ್ಲವೆಂದರೆ ಅವಸ್ಥಾತ್ರಯಗಳಲ್ಲಿ ಹೋಗಿ ಬರುವುದು ಮತ್ತು ಸುಖ ದುಃಖಾದಿಗಳನ್ನು ಭೋಗಿಸುವುದು ಇವನಿಂದ ಹೇಗಾದೀತು? ಆತ್ಮನಿಗೆ ಗಮನಾಗಮನಾದಿಗಳು ಸ್ವೀಕರಿಸಿದಲ್ಲಿ ಆತನು ವಾಯುವಿನಂತೆ ಜಡವೆನ್ನಬೇಕಾಗುವುದು. ಆದರೆ ವಾಯುವಿಗೆ ಸುಖ ದುಃಖಗಳು ತಿಳಿಯುವುದಿಲ್ಲವೆಂದರೆ ಅವನ್ನು ತಿಳಿಯುವ ಮನಸ್ಸೇ ಆತ್ಮನಾಗಬೇಕು. ಯಾಕೆಂದರೆ ಮನಸ್ಸಿಗೆ ಗಮನಾಗಮನಗಳು ಅವೇ, ಸ್ಥೂಲ ದೇಹದಲ್ಲಿ ಅಹಂಭಾವವೂ ಅದೇ ಮತ್ತು ಸುಖ ದುಃಖದ ಜ್ಞಾನವೂ ಅದಕ್ಕಾಗುವುದು. ಆದ್ದರಿಂದ ಮನಸ್ಸೇ ಆತ್ಮನೆಂಬುದು ನಿಶ್ಚಯವು. ಇದನ್ನು ಕೇಳಿ ಬೌದ್ಧ ಸಾಂಪ್ರದಾಯಿಕನು ಅನ್ನುತ್ತಾನೆ, ಬುದ್ಧಿ ಕರ್ತನಿಲ್ಲದಿದ್ದರೆ ಮನೋರೂಪಕರಣವನ್ನು ಯಾರು ಪ್ರೇರಿಸುವರು? ಬುದ್ಧಿಯೇ ಎಲ್ಲ ಕಾರ್ಯಗಳ ಕರ್ತೃವಾಗಿರುವುದರಿಂದ ಬುದ್ಧಿಯೇ ಆತ್ಮ. ಆಗ ಭಟ್ಟಾಚಾರ್ಯನ ಶಿಷ್ಯನೆನ್ನುತ್ತಾನೆ, ಬುದ್ಧಿಯು ನಿದ್ರಾ ಕಾಲದಲ್ಲಿ ಲಯ ಹೊಂದುವುದು ಮತ್ತು ಆನಂದ ಮಾತ್ರ ಉಳಿಯುವುದು. ಆದ್ದರಿಂದ ಆನಂದವೇ ಆತ್ಮ. ಇದನ್ನು ಕೇಳಿ ಶೂನ್ಯವಾದಿಯು ನಿದ್ರಾ ಕಾಲದಲ್ಲಿ ನಮಗೇನು ಕಾಣಿಸುವುದಿಲ್ಲ, ಆದ್ದರಿಂದ ಆತ್ಮನು ನಾಸ್ತಿ ರೂಪನಿದ್ದಾನೆ ಎಂದು ಅಂದದ್ದು ಕೇಳಿ ಸಿದ್ಧಾರೂಢರು ಆತನಿಗೆ, ಆ ನಾಸ್ತಿತ್ವವನ್ನು ನೀನು ತಿಳಿದು ಹೇಳುತ್ತೀಯೋ ತಿಳಿಯದೆ ಹೇಳುವೆಯೋ? ಶೂನ್ಯವಾದಿಯೇ ಹೇಳು. ನಾಸ್ತಿ ತಿಳಿದು ಹೇಳುತ್ತೀಯಾದರೆ ಅದನ್ನು ತಿಳಿಯುವ ನೀನು ಅಸ್ಥಿರೂಪನಿದ್ದೀಯಲ್ಲ. ಆತ್ಮನು ಅಸ್ತಿತ್ವದ ಕಣೆ ಎಂದು ಶ್ರುತಿ ಹೇಳುವುದು, ಅರ್ಥಾತ್ ಬ್ರಹ್ಮರೂಪನಿರುವನು ಎಂದು ಹೇಳಿದರು. ಆದರೆ ನೀನು ಆಮೇಲೆ ಪ್ರಾರಬ್ಧವಾದಿಯು ಅನ್ನುತ್ತಾನೆ, ಆತ್ಮಜ್ಞಾನಿಯಾದರೂ ಪ್ರಾರಬ್ಧವು ಬಿಡುವುದಿಲ್ಲ, ಕರ್ಮಾನುಸಾರ ಸುಖ ದುಃಖ ಕೊಡುವುದು. ಇದನ್ನು ಕೇಳಿ ಶ್ರೀ ಸಿದ್ಧಾರೂಢರು ಅನ್ನುತ್ತಾರೆ, ಸುಖ ದುಃಖಗಳು ನೀನು ವಿಷಯಾತ್ಮಕ ಅನ್ನುವಿಯೋ ಮನೋವೃತ್ತಿ ರೂಪ ಎಂದು ಹೇಳುತ್ತೀಯೋ? ಪ್ರಥಮ ವಿಕಲ್ಪವನ್ನು ಸ್ವೀಕರಿಸಿದರೆ ಅದು ಪೂರ್ಣ ಅಸಂಭವವಾಗುವುದು. ಯಾಕೆಂದರೆ ವಿಷಯ ಒಂದೇ ಆದರೂ ಕಾಲ ಸ್ಥಿತಿ ವ್ಯಕ್ತಿಗನುಸರಿಸಿ ಅದರೊಳಗೆ ಭೇದಗಳು ಸಿದ್ಧಿಸುತ್ತವೆ. ಪುರುಷನು ನಿರೋಗಿ ಇರುವಾಗ ಯಾವ ವಿಷಯದಲ್ಲಿ ಸುಖ ತೋರುವುದೋ ಅದರಲ್ಲೇ ರೋಗ ಸಮಯದಲ್ಲಿ ಆತನಿಗೆ ದುಃಖ ಕಾಣುವುದು. ಆದ್ದರಿಂದ ಸುಖ ದುಃಖಗಳು ವಿಷಯಾತ್ಮಕವಲ್ಲ, ಅವು ಮನೋವೃತ್ತಿ ರೂಪ. ಎಂದರೆ ಮನಸ್ಸಿನ ಧರ್ಮ ಮನಸ್ಸಿಗೆ ಬಾಧಿಸಬಾರದು. ಯಾಕೆಂದರೆ ಅಗ್ನಿಧರ್ಮವಾದ ಉಷ್ಣತೆಯು ಅಗ್ನಿಗೆ ತಾಪ ಕೊಡಲಾರದು. ಅದಕ್ಕೆ ಆ ವಾದಿಯು ಸುಖ ದುಃಖಗಳು ಮನಸ್ಸಿನ ಧರ್ಮಗಳಿದ್ದು ಅವು ಆತ್ಮನನ್ನು ಯಾಕೆ ಬಾಧಿಸಬಾರದು ಎಂದು ಕೇಳಿದ್ದಕ್ಕೆ
ಸಿದ್ಧರಾಜರು ಅಂದದ್ದು ಸುತ್ತಿ ಸಮಾಧಿಗಳಿಗೆ ಆತ್ಮನಿರುವನು, ಆದರೆ ಇಲ್ಲಿ ಮನಸ್ಸಿನ ಪ್ರವೇಶವಿಲ್ಲ. ಆದ್ದರಿಂದ ಮನಸ್ಸಿನ ಈ ಧರ್ಮಗಳು ಆತ್ಮಜ್ಞಾನಿಗೆ ಬಾಧಿಸಲಾರವು. ಆಗ ವಾದಿಯು ಅನ್ನುತ್ತಾನೆ, ನಾಭುಕ್ತಕ್ಷೀಯತೆ ಕರ್ಮ ಎಂದು ಶ್ರುತಿ ವಚನ ಇರುವಾಗ ಇದು ಜ್ಞಾನಿಗಳ ಸಂಬಂಧ ಅಪ್ರಮಾಣವಾಗುವುದಲ್ಲ ಎಂದು ಹೇಳಿದ್ದಕ್ಕೆ ಸಿದ್ಧರು ಈ ವಾಕ್ಯವು ಜ್ಞಾನಶೂನ್ಯರಾದ ಪಾಮರ ಜನರ ಸಲುವಾಗಿ ಕರ್ಮ ಭಯ ಹಾಕುವುದಕ್ಕಾಗಿ ಇರುವುದು. ಜ್ಞಾನಿಗಳಿಗೆ ಇದು ಸರ್ವತಾ ಅಪ್ರಮಾಣವೇ ಸರಿ ಎಂದು ಅನ್ನಲು ಸರ್ವರಿಗೂ ಆನಂದವಾಗಿ ಸಿದ್ಧಾರೂಢರು ಧನ್ಯರು ಧನ್ಯರು ಎಂದು ಚಪ್ಪಾಳೆಗೈದರು. ಆ ದಿನ ಅಲ್ಲಿಯೇ ಇದ್ದು ಎರಡನೇ ದಿನ ಸಿದ್ಧನಾಥರು ತಿರುಪತಿ ಕ್ಷೇತ್ರಕ್ಕೆ ಹೋಗಿ ಶ್ರೀ ವೆಂಕಟೇಶನ ದರ್ಶನ ತಕ್ಕೊಂಡರು. ಅಲ್ಲಿಂದ ಮುಂದೆ ದಾರಿ ನಡೆಯುತ್ತಾ ಹೋಗುವಾಗ ದೇಹಕ್ಕೆ ದುಃಖಾದಿಗಳಿಂದ ಬಾಧೆಯಾದರೂ ಸಿದ್ಧಾರೂಢರು ಸ್ವಲ್ಪವಾದರೂ ಬ್ರಹ್ಮಚಿಂತನದಿಂದ ಚಲಿಸಲಿಲ್ಲ. ದೇಹದ ಮೇಲೆ ಒಂದು ಸಣ್ಣ ವಸ್ತ್ರ, ಭಿಕ್ಷೆಗೆ ಕರತಲವೇ ಪಾತ್ರೆ, ಶೆಲೆಗೆ ಭೂಮಿ ಮಾತ್ರವೇ ಇರುತ್ತಿತ್ತು. ಜನರು ಈತನು ಉನ್ಮತ್ತ ಇದ್ದಾನೆಂದು ಆತನಿಗೆ ಕಲ್ಲು ಒಗೆಯುತ್ತಿದ್ದರು. ಕೆಲವರು ಇವನು ರೋಗದಿಂದ ಅಶಕ್ತನಾಗಿರುವುದೆಂದು ಇವರನ್ನು ಸಮೀಪ ಬರಬಿಡುತ್ತಿದ್ದಿಲ್ಲ. ಈತನ ಕುಲ ಗೊತ್ತಿಲ್ಲ ಎಂದು ಇವನ ಸಂಸರ್ಗವನ್ನೆಲ್ಲ ಬಿಟ್ಟು ಬಿಡುತ್ತಿದ್ದರು. ಉತ್ತಮ ಅಧಿಕಾರಿಗಳು ಯಾರಾದರೂ ಭೇಟಿಯಾದರೆ ಈತನು ಜ್ಞಾನಿ ಇರುವನೆಂದು ತಿಳಿಯುವರು. ಇವನ ನಿಷ್ಪ್ರಹ ವೃತ್ತಿ ಕಂಡು ಇವನು ಬ್ರಹ್ಮನಿರುವನೆಂಬುದರಲ್ಲಿ ಸಂಶಯವಿಲ್ಲ. ಇವನ ಭೇಟಿಯಾದರೆ ಈತನು ಜ್ಞಾನಿ ಇರುವನೆಂದು ತಿಳಿಯುವರು. ಇವರ ನಿಷ್ಪ್ರಹ ವೃತ್ತಿ ಕಂಡು ಇವನು ವ್ಯಕ್ತನಿರುವನೆಂದು ಸಂಶಯವಿಲ್ಲ. ಇವನ ಉಪಚಾರ ಮಾಡಿ ನಾವು ದಂಡರಾಗಬೇಕೆಂದು ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋಗಿ ಕೆಲವರು ಸ್ನಾನಾದಿ ಉಪಚಾರಗಳಿಂದ ಪೂಜಿಸುತ್ತಿದ್ದರು. ಹೀಗೆ ಸಿದ್ಧರು ಸಂಚಾರ ಮಾಡುತ್ತಾ ಶಿವ ಕಂಚಿಗೆ ಹೋಗಿ ಪರಶಿವನನ್ನು ಕಂಡು ಅಲ್ಲಿಂದ ವಿಷ್ಣು ಕಂಚಿಗೆ ಹೋಗಿ ವರದರಾಜನನ್ನು ನೋಡಿದರು. ದಾರಿಯಲ್ಲಿ ಒಬ್ಬ ಬ್ರಾಹ್ಮಣನು ಇವರನ್ನು ನೋಡಿ ಈತನು ಜಡಭರತನಂತ ಬ್ರಹ್ಮವ್ಯಕ್ತನಿರಬೇಕು ಎಂದು ಅಂದುಕೊಂಡು ಸ್ವಾಮಿಯವರ ನಿಷ್ಪ್ರಹ ವೃತ್ತಿ ಮತ್ತು ಉನ್ಮತ್ತ ಚರ್ಯೆಯನ್ನು ಕಂಡು ಇವರನ್ನು ಪೂಜಿಸಬೇಕೆಂದು ಹಸ್ತಗ್ರಹಣ ಮಾಡಿ ಸಿದ್ಧರನ್ನು ಮನೆಗೆ ಕರೆದುಕೊಂಡು ಹೋದನು. ಇವರ ಪೂಜೆಯಿಂದ ಮಹಾಫಲ ಉಂಟಾಗುವುದೆಂದು ಆ ಬ್ರಾಹ್ಮಣನು ಸಿದ್ಧಾರೂಢರಿಗೆ ಯೋಗ್ಯವಾದ ಆಸನವನ್ನು ಕೊಟ್ಟು ಸದ್ಭಾವದಿಂದ ಷೋಡಶೋಪಚಾರ ವಿಧಿತ್ತವಾಗಿ ಪೂಜಾ ಮಾಡಿದನು. ಆಮೇಲೆ ಸಮ್ಮುಖದಲ್ಲಿ ನಿಂತು ಕೈ ಜೋಡಿಸಿ ನಯನುಡಿಗಳಿಂದ ಬ್ರಹ್ಮವೇತ್ತನ ಪೂಜಾ ದರ್ಶನಾದಿಗಳಿಂದ ತತ್ಕಾಲ ಫಲ ಉಂಟಾಗುವುದು ಎಂದು ನುಡಿದನು. ಆಗ ಸಿದ್ಧ ಸದ್ಗುರುನಾಥನು, ನೀನು ಯಾರು ಇದ್ದಿ, ಸತ್ಯವಾಗಿ ಹೇಳು ಎಂದು ಕೇಳಿದ್ದಕ್ಕೆ ಆತನು, ಈ ದೇಹ ಏನು ಕಾಣುವುದು ಅದೇ ನಾನು ಅಂದರು. ಅದಕ್ಕೆ ಸದ್ಗುರುಗಳು, ಪಂಚಭೂತಾತ್ಮಕವಾದ ಈ ದೇಹವನ್ನು ಅವುಗಳಿಗೆ ಹಂಚಿಕೊಟ್ಟ ಮೇಲೆ ನೀನು ಉಳಿಯುವಿ. ಆಗ ನೀನು ಯಾರು ಎಂದು ಕೇಳಲು ಬ್ರಾಹ್ಮಣನು, ಪ್ರಾಣ ಬುದ್ಧಿಗಳ ಸಮೇತ ಅನೇಕ ಲೋಕಗಳಲ್ಲಿ ಸಂಚರಿಸುವವನೇ ನಾನು ಎಂದು ಉತ್ತರ ಕೊಟ್ಟನು. ಆಮೇಲೆ ಸದ್ಗುರುನಾಥರು, ಸುಪ್ತಿಯೊಳಗೆ ಬುದ್ಧಿಯು ಲಯ ಹೊಂದುವುದು, ಆಗ ನೀನ್ಯಾರು ಇರುತ್ತಿ ಎಂದು ಕೇಳಿದ್ದಕ್ಕೆ ನಾ ಅರಿಯನು ಎಂದು ಬ್ರಾಹ್ಮಣನು ಉತ್ತರ ಕೊಟ್ಟನು. ಆಜ್ಞೆ ಸಿದ್ಧಾರೂಢರು, ಹೇ ವಿಪ್ರನೇ, ನಾನು ತಿಳಿಯಲಾರೆ ಎಂಬುದನ್ನು
ನೀನು ನಿಶ್ಚಯವಾಗಿ ತಿಳಿಯುತ್ತಿ. ಆದರೆ ಅನ್ನಲಾರೆ, ಆ ಜ್ಞಾನ ರೂಪನೇ ನೀನಿದ್ದಿ ಎಂದು ನುಡಿದಾಕ್ಷಣ ಗುರುಗಳ ಕೃಪಾಬಲದಿಂದ ಆ ಜ್ಞಾನ ರೂಪವನ್ನು ಆ ಬ್ರಾಹ್ಮಣನು ಅನುಭವಕ್ಕೆ ತಂದು ಅನ್ನುತ್ತಾನೆ, ಮಹಾತ್ಮರ ದರ್ಶನವು ನನಗೆ ದುಷ್ಟ ಫಲದಾಯಕವಾಯಿತು ಎಂದು ಸಿದ್ಧಾರೂಢರ ಚರಣಕ್ಕಿರಗಿದನು. ಆನಂತರ ಸಿದ್ಧರು ಅಲ್ಲಿಂದ ಹೊರಟು ಸಂಚಾರ ಮಾಡುತ್ತಾ ಚಿದಂಬರಕ್ಕೆ ಬಂದು ಅಲ್ಲಿಯ ರಹಸ್ಯ ಸ್ಥಾನವನ್ನು ಕಂಡರು. ಅಲ್ಲಿಂದ ಮುಂದೆ ಹೋಗುವಾಗ ಮಳೆಗಾಲವಿದ್ದು ಮಳೆಯೇ ಅವರಿಗೆ ಸ್ನಾನ ಮಾಡಿಸುತ್ತಿತ್ತು. ಸೂರ್ಯ ಕಿರಣಗಳೇ ಮೈ ಒಣಗಿಸುತ್ತಿದ್ದವು. ತಾವೇನೂ ಯತ್ನ ಮಾಡುತ್ತಿದ್ದಿಲ್ಲ. ಜನರೇ ಅನ್ನ ಕೊಟ್ಟು ದೇಹ ರಕ್ಷಿಸಬೇಕು. ದೇಹ ಚಿಂತೆ ಎಂಬುದು ಅವರಿಗೆ ಮನವರಿಕೆಯೇ ಇದ್ದಿಲ್ಲ. ಯಾರು ಪೂಜಿಸಿದರು, ಯಾರು ಹೊಡೆದರು, ಅವರು ಸಮಾನ ಭಾವದಿಂದ ಇರುತ್ತಿದ್ದರು. ಕುಂಭಕೋಣ ಕ್ಷೇತ್ರದಲ್ಲಿ ಕುಂಭೇಶ್ವರನ ದರ್ಶನ, ತಂಜಾವೂರಲ್ಲಿ ತಂಜೇಶ್ವರನ ದರ್ಶನ ಮಾಡಿಕೊಂಡು ಶ್ರೀರಂಗ ಕ್ಷೇತ್ರದ ಕಡೆಗೆ ಸಿದ್ಧರು ಹೋದರು. ದಾರಿಯಲ್ಲಿ ಒಬ್ಬ ಒಕ್ಕಲಿಗನು ಸಿದ್ಧನಿಗೆ ಕೇಳುತ್ತಾನೆ, ನೀನು ಶವದಂತೆ ಕಾಣಿಸುವಿ, ಆದರೆ ವಾಯುವೇಗದಿಂದ ನಡೆಯುತ್ತಿ. ನೀನು ಪುಷ್ಟನಿದ್ದರೆ ಹೇಗೆ ಓಡುತ್ತಿದ್ದಿ? ಅದಕ್ಕೆ ಸಿದ್ಧರು, ಅನ್ನದಿಂದ ಶಕ್ತಿ ಬರುವುದಿಲ್ಲ, ನಿರಂತರ ಬ್ರಹ್ಮಾಕಾರ ಮನೋವೃತ್ತಿ ಇರುವುದರಿಂದ ಶಕ್ತಿಯು ಬರುವುದು ಎಂದು ಹೇಳಿ ಮುಂದೆ ನಡೆದರು. ಶ್ರೀರಂಗನ ದರ್ಶನವನ್ನು ತಕ್ಕೊಂಡು ಸಿದ್ಧರು ಜಂಬುಕೇಶ್ವರಕ್ಕೆ ಬಂದು ಅಲ್ಲಿಂದ ಮೀನಾಕ್ಷಿ ದರ್ಶನ ಮಾಡಿ ಮಥುರಾ ಕ್ಷೇತ್ರಕ್ಕೆ ಬಂದು ಗುಡಿಯಲ್ಲಿ ಪ್ರವೇಶಿಸಿದಾಗ ಒಬ್ಬ ಬ್ರಾಹ್ಮಣನು ಬಂದು, ನೀನು ಚಾಂಡಾಲನು, ದೇವಾಲಯದೊಳಗೆ ಪ್ರವೇಶಿಸಬೇಡ ಎಂದು ಪ್ರತಿಬಂಧಕ ಮಾಡಲು ಸಿದ್ಧರು, ನಿನ್ನೊಳಗೆ ಕ್ರೋಧ ಚಾಂಡಾಲನು ಪ್ರವೇಶಿಸಿರುವನು ಎಂದು ಅಂದದ್ದಕ್ಕೆ ಬ್ರಾಹ್ಮಣನು, ದಕ್ಷಿಣ ಕೊಟ್ಟರೆ ಒಳಗೆ ಬಿಡುವೆನು. ಈಗ ಅಂದದ್ದು ಕೇಳಿ ಸಿದ್ಧರು, ನೋಡು, ಆಶಾ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು ಎಂದು ಅವರು ಆ ಬ್ರಾಹ್ಮಣನನ್ನು ನಿರಾಶವಾದುದನ್ನು ನೋಡಿ ಮತ್ತೆ ಸಿದ್ಧರು, ನೋಡು, ಸಂಕಲಿತ ಚಾಂಡಾಲನು ನಿನ್ನಲ್ಲಿ ಪ್ರವೇಶಿಸಿದನು. ಹೀಗೆ ಒಬ್ಬ ಚಾಂಡಾಲನನ್ನು ಹೊರಗೆ ಕಳುಹಿಸಲಿಕ್ಕೆ ನೋಡಿ 3 ಮಂದಿ ಚಾಂಡಾಲರನ್ನು ಒಳಗೆ ಕರಕೊಂಡಿ ಎಂದು ಸಿದ್ಧರಂದದ್ದು ಕೇಳಿ ಆ ಬ್ರಾಹ್ಮಣನು ಗಡಬಡಿಸಿ ಗಾಬರಿಯಾಗಿ, ನಿನ್ನ ಕೂಡ ಮಾತಾಡುತ್ತಾ ಇದ್ದು ನನ್ನ ಸ್ನಾನ ಸಂಧ್ಯಾದಿಗಳನ್ನು ಮಡಿತೆನು ಎಂದನ್ನುವುದನ್ನು ಕೇಳಿ ಸಿದ್ಧರು, ಇಗೋ ಕರ್ಮಭ್ರಷ್ಟ ಚಾಂಡಾಲನು ಈಗ ನಿನ್ನಲ್ಲಿ ಪ್ರವೇಶಿಸಿದನು ಎಂದು ಅಂದರು. ಇದನ್ನು ಕೇಳಿ ಆ ಬ್ರಾಹ್ಮಣನು ಅನುತಾಪಯುಕ್ತನಾಗಿ, ತ್ರಾಹಿ ಅಪರಾಧವಾಯಿತು, ಮಹಾತ್ಮರಿಗೆ ಛಲನ ಮಾಡಿದೆನು ಎಂದು ನುಡಿದು ಸಿದ್ಧಾರೂಢರ ಚರಣಗಳಿಗೆ ಎರಗಿದನು. ಅನುತಾಪಯುಕ್ತನಾಗಿ ಬ್ರಾಹ್ಮಣನು ಎದ್ದು ಸಿದ್ಧರ ಆಜ್ಞೆ ಪಡೆದುಕೊಂಡು ತನ್ನ ಗೃಹಕ್ಕೆ ತೆರಳಿದನು. ಶ್ರೀ ಸದ್ಗುರು ಸಿದ್ಧಾರೂಢರು ಮೀನಾಕ್ಷಿ ದೇವಾಲಯಗಳಿಗೆ ಪ್ರವೇಶಿಸಿ ದೇವಿಯ ದರ್ಶನವನ್ನು ತಕ್ಕೊಂಡು ಹೊರಗೆ ಬಂದು ನದಿಯ ತೀರಕ್ಕೆ ಹೋಗಿ ಅಲ್ಲಿ ಆಸನವನ್ನು ಹಾಕಿ ಸ್ವಸ್ಥ ಧ್ಯಾನದಲ್ಲಿ ಮಗ್ನರಾಗಿ ಕೂತು ಬಿಟ್ಟರು. ಆ ಬ್ರಾಹ್ಮಣನು ತನ್ನ ಮನೆಗೆ ಹೋದಾಕ್ಷಣ ಆತನಿಗೆ ಸಿದ್ಧಾರೂಢ ಮಹಾತ್ಮರ ಸ್ಮರಣೆಯಾಗಿ ಮಹಾತ್ಮರನ್ನು ಮನೆಗೆ ಕರೆದುಕೊಂಡು ಬಂದು ನೈವೇದ್ಯ ಅರ್ಪಿಸಬೇಕು ಎಂದು ಮನದೊಳಗೆ ಅಂದುಕೊಂಡು ಅವಧೂತರನ್ನು ಹುಡುಕುತ್ತಾ ನದಿ ತೀರಕ್ಕೆ ಬರಲು ಅಲ್ಲಿ ಆಸನ ಹಾಕಿ ಕೂತಿರುವ ಮಹಾತ್ಮರನ್ನು ಕಂಡು ಅವರಿಗೆ ಸಾಷ್ಟಾಂಗ ನಮನ ಮಾಡಿ, ಮಹಾರಾಜರೇ, ಇವತ್ತು ನೈವೇದ್ಯಕ್ಕೆ ನಮ್ಮ ಮನೆಗೆ ಬರಬೇಕು ಎಂದು ಪ್ರಾರ್ಥಿಸಿದನು. ಸಿದ್ಧ ಸದ್ಗುರುಗಳು ಆತನನ್ನು ನೋಡಿ, ಹೇ ಬ್ರಾಹ್ಮಣವರಿಯನೇ, ನಮ್ಮನ್ನು ನಡೆಸಿಕೊಂಡು
ಶಯನ ಮಾಡಿದರು. ಅಲ್ಲಿಂದ ಎದ್ದು ರಾಮೇಶ್ವರಕ್ಕೆ ಹೋಗಿ ಮುಂದೆ ರಾಮಸರಕೆಯಲ್ಲಿ ಒಬ್ಬ ಯೋಗೀಶ್ವರನನ್ನು ಕಂಡು ಅವನನ್ನು ಕುರಿತು, ಮಹನೀಯರೇ, ನಿಮಗೆ ಯಾವ ಅಂಗ ಸಿದ್ಧವಾಗಿದೆ ಎಂದು ಕೇಳಲು ಆತನು ದೇಹಾಗತ್ವದಿಂದಲೂ ದೇಹಾರೋಗ್ಯದಿಂದಲೂ ಆಸನಾಂಗ ಒಂದು ಸಿದ್ಧಿಸಿದೆ ಎಂದು ನಾನು ತಿಳಿಯುತ್ತೇನೆ ಅಂದನು. ಇದನ್ನು ಕೇಳಿ ಸಿದ್ಧರು ಸಂತೋಷಪಟ್ಟು ಧನುಷ್ಕೋಟಿಗೆ ಹೋಗಿ ಅಲ್ಲಿ ಸ್ನಾನ ಮಾಡುವವನೊಬ್ಬನನ್ನು ಕಂಡು, ನೀನು ದೇಹ ಸ್ವಚ್ಛವೆಂದು ಸ್ನಾನ ಮಾಡುತ್ತೀಯೋ ಅಸ್ವಚ್ಛವೆಂದು ಮಾಡುವಿಯೋ ಎಂದು ಕೇಳಲು ಅವನು ದೇಹ ಅಸ್ವಚ್ಛವೆಂದು ಸ್ನಾನ ಮಾಡುತ್ತೇನೆ ಎಂದನು. ಆಗ ಸಿದ್ಧರು ಅಸ್ವಚ್ಛವೆಂದು ಹೇಗೆ ತಿಳಿಯಿತು ಎಂದು ಕೇಳಲು ಆತನು ಜಾತಕರ್ಮಾದಿ ಸಂಸ್ಕಾರಗಳಿಂದ ತಿಳಿಯಿತು ಅಂದನು. ಈತನು ಮೂರ್ಖನಿದ್ದಾನೆಂದು ಸಿದ್ಧರು ತಿಳಿದುಕೊಂಡು ಮುಂದಕ್ಕೆ ನಡೆದರು. ಅಲ್ಲಿಂದ ತಿರುನಲವೇಲಿಗೆ ಸಿದ್ಧಾರೂಢರು ಹೋಗಿ ತಿರುನಲ ಸ್ವಾಮಿಯ ದರ್ಶನ ತಕ್ಕೊಂಡು ಅಲ್ಲಿ ಧ್ಯಾನಸ್ಥರಾಗಿ ಕೂತಿರುವ ಒಬ್ಬನನ್ನು ಕಂಡು ಆತನನ್ನು ಕುರಿತು, ಈ ಉಪಾಸನೆಯು ಜ್ಞಾತವೋ ಅಜ್ಞಾತವೋ? ಜ್ಞಾತೋಪಾಸನೆಯಾದರೆ ಅದರೊಳಗೆ ದ್ವೈತವಿರಲಾರದು ಮತ್ತು ಧ್ಯಾನ ಧ್ಯೇಯೊಳಗೆ ಐಕ್ಯವಾಗುವುದರಿಂದ ಧ್ಯಾನವು ಘಟಿಸದು. ಅಜ್ಞಾತೋಪಾಸನೆ ಎಂದನ್ನುವೆಯಾದರೆ ಧ್ಯಾತೃ ಸ್ಥಿತಿಯನ್ನು ತಿಳಿಯದೆ ಧ್ಯೇಯವನ್ನು ಅರಿಯದೆ ಧ್ಯಾನ ಹೇಗೆ ಸಂಭವಿಸುವುದು ಎಂದು ಕೇಳಲು ಆತನು ಅಪರೋಕ್ಷ ಜ್ಞಾನಕ್ಕೆ ಭಿನ್ನವಾದ ಶಾಸ್ತ್ರಾಪರೋಕ್ಷದಿಂದ ನಾನು ಧ್ಯಾನವನ್ನು ಮಾಡುತ್ತೇನೆ, ಅದಕ್ಕೆ ನಿಶ್ಚಲವಾದ ಶ್ರದ್ಧೆಯೇ ಕಾರಣವು ಅನ್ನಲು, ಯಾತಕ್ಕೆ ಎಂದು ಸಿದ್ಧರು ಕೇಳಲಾಗಿ ಅವನಂದನು, ಶಾಸ್ತ್ರಜ್ಞರು ದೇವತಾ ಶ್ರದ್ಧಾಹೀನರಾಗಿ ಇರುವುದರಿಂದ ಧ್ಯಾನದಲ್ಲಿ ಪ್ರವರ್ತರಾಗುವುದಿಲ್ಲ. ಆದರೆ ಉಪಾಸಕರಿಗೆ ಶ್ರದ್ಧೆಯೇ ಮುಖ್ಯವಾಗಿರುವುದು. ಇದನ್ನು ಕೇಳಿ ಈತನು ಸಂಪ್ರದಾಯಕನಿರುವನು ಎಂದು ತಿಳಿದುಕೊಂಡು ಸಿದ್ಧರು ಅಲ್ಲಿಂದ ತೋತಾದ್ರಿ ಕ್ಷೇತ್ರಕ್ಕೆ ನಡೆದರು. ಅಲ್ಲಿ ನಾರಾಯಣ ಮೂರ್ತಿಯ ದರ್ಶನವನ್ನು ತಕ್ಕೊಂಡು ಮುಂದೆ ತಿರಕರಾಯನ ದೇವಾಲಯದಲ್ಲಿ ಕಂಚಿ ನಾರಾಯಣನ ದರ್ಶನವನ್ನು ತಕ್ಕೊಂಡು 9 ದಿನ ಸಿದ್ಧಾರೂಢರು ಅಲ್ಲೇ ಉಳಿದರು. ಅಲ್ಲಿ ಶಾಸ್ತ್ರಿಗಳು ಬಂದು ಸ್ವಾಮಿಯವರಿಗೆ ವಿಚಾರಿಸುತ್ತಾರಲ್ಲ, ನೀವು ಸ್ನಾನ ಕರ್ಮಾದಿಗಳನ್ನು ಯಾತಕ್ಕೆ ಮಾಡಬಲ್ಲಿರಿ ಎಂಬುದಕ್ಕೆ ಸಿದ್ಧಾರೂಢರು, ಕರ್ಮಾಚರಣೆಯನ್ನು ವಿಧಿಯುಕ್ತ ಮಾಡುವುದರಿಂದ ಅದು ಜೀವನನ್ನು ಉತ್ತಮ ಲೋಕಕ್ಕೆ ಒಯ್ಯುವುದು. ಆದರೆ ಪುಣ್ಯಕ್ಷಯವಾದ ಕೂಡಲೇ ಆತನು ಪುನಃ ಕರ್ಮವಾಸನೆ ಹಿಡಿದು ಈ ಲೋಕಕ್ಕೆ ಬರುವನು. ಈ ಪ್ರಕಾರ ಅನೇಕ ಯಥಾಯತಿಗಳನ್ನು ಭೋಗಿಸಿ ಜೀವನು ಬಹಳ ತಾಪ ಹೊಂದಿ ಕರ್ಮ ಬಂಧನದಿಂದ ನಿವೃತ್ತಿಯಾಗುವ ಉಪಾಯವನ್ನು ಹುಡುಕುವನು. ಎಲ್ಲಿಯವರೆಗೆ ಜೀವನು ಕರ್ಮಕ್ಕೆ ಬೇಸರ ಪಡಲಿಲ್ಲ, ಅಲ್ಲಿಯ ತನಕ ವೇದಗಳು ಆತನಿಗೆ ಕರ್ಮವನ್ನು ವಿಧಿಸುವವು. ವೈರಾಗ್ಯಾಗ್ನಿಯು ಯಾವಾಗ ಪ್ರಜ್ವಲಿಸುವುದೋ ಆಗ ಶ್ರುತಿಗಳು ಆತನಿಗೆ ನಿವೃತ್ತಿಯನ್ನು ತೋರಿಸುವವು. ಮುಮುಕ್ಷು ದಿಶೆಯಲ್ಲಿ ಕರ್ಮ ಬಿಟ್ಟಿರುವಾಗ ಸಿದ್ಧ ಸ್ಥಿತಿಯುಳ್ಳವನಿಗೆ ಈ ಪ್ರಶ್ನೆಯು ಸಲ್ಲದು ಎಂದು ಸಿದ್ಧರು ಉತ್ತರ ಕೊಡಲು ಶಾಸ್ತ್ರಿಗಳು ಧೈರ್ಯ ಭಾವದಿಂದ ಸಿದ್ಧರಿಗೆ ನಮಸ್ಕರಿಸಿ ಸ್ವಸ್ಥಾನಕ್ಕೆ ತೆರಳಿದರು. ಹೀಗೆ ಎಲ್ಲೆಲ್ಲಿ ಸಿದ್ಧಾರೂಢರು ಹೋಗುವರೋ ಅಲ್ಲಲ್ಲಿ ಜನರಿಗೆ ವೇದಾಂತ ಮಾರ್ಗವನ್ನು ಉಪದೇಶಿಸುತ್ತಿದ್ದರು. ಸದ್ಗುರುನಾಥನು ದರ್ಶನ ಮಾತ್ರದಿಂದ ಜೀವನನ್ನು ಕರ್ಮ ಬಂಧನದಿಂದ ನಿರ್ಮುಕ್ತನನ್ನಾಗಿ ಮಾಡುವನು. ಜೀವರಿಗೆ ನಿರ್ಭಯವಾದಂತಹ ಮಾರ್ಗವನ್ನು ಆತನು ತೋರಿಸುವನು. ಅದನ್ನು ಹಿಡಿದು ಅವರು ವಾಸನಾಕ್ಷಯವನ್ನು ಹೊಂದಿ ದುಃಖರಹಿತರಾಗುವರು.
ಇಂತೆಂಬಲ್ಲಿಗೆ ಶ್ರೀ ಸಿದ್ಧಾರೂಢರ ಕಥಾಮೃತದವರು ಶ್ರವಣ ಮಾತ್ರದಿಂದ ಸರ್ವ ಪಾಪಗಳನ್ನು ಭಸ್ಮ ಮಾಡುವಂತ ಈ 5ನೇ ಅಧ್ಯಾಯವನ್ನು ಶ್ರೀ ಸದ್ಗುರು ಸಿದ್ಧಾರೂಢರ ಚರಣಾವೃಂದಗಳಲ್ಲಿ ಶಿವದಾಸನು ಅರ್ಪಿಸಿರುವನು. ಭಜನಮ ಪಾರ್ವತಿ ಪ್ರತಿ ಶಿವಹರ ಮಹಾದೇವ್. ಜಗದ್ಗುರು ಸಿದ್ಧಾರೂಢ ಸ್ವಾಮಿ ಮಹಾರಾಜ್ ಕಿ ಜೈ.
जय